ಕಾಫಿ ಕುಡಿದ್ರೆ ಮೂಡೆಲ್ಲ ತುಂಬ ಚೆನ್ನಾಗಾಗುತ್ತಂತೆ. ಬೆಳಗ್ಗೆ ಎದ್ದು ನಾನು ಮನೆಯೆಲ್ಲ ಕೆಲಸ ಮಾಡಬೇಕಾದ್ರೆ ಈ ಕವರ್ಗಳದ್ದೊಂದು ಬ್ಯಾಗ್ ಸಿಕ್ತು. ಅದನ್ನೆಲ್ಲ ನೀಟ್ ಮಾಡಿ ಕವರೆಲ್ಲ ಇನ್ನೊಂದು ಕವರ್ಗೆ ಹಾಕಿ ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಈ ಥರನೇ ಡೇ ಸ್ಟಾರ್ಟ್ ಆಯಿತು. ಒಂದಲ್ಲ ಒಂದು ಕೆಲಸ ದಿನ ಇದ್ದೇ ಇರುತ್ತೆ. ಯಾವಾಗಲೂ ರೊಟೀನಾಗಿ ಮಾಡೋ ಅಂಥ ಕೆಲಸಗಳು ಆದ್ರೂ ನಾವು ಇಗ್ನೋರ್ ಮಾಡ್ತೀವಿ. ಬಟ್ ಅದೇ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ಕೆಲಸ. ಯಾವತ್ತಿದ್ರೂ ನಾವು ಏನಾದರೂ ಇಗ್ನೋರ್ ಮಾಡ್ಬೋದು, ಬಟ್ ಕ್ಲೀನಿಂಗ್ನ ಇಗ್ನೋರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಪಾತ್ರೆ ತೊಳೆದು ಧೂಳಿಗೆ ನಾವು ಹಬ್ಬ ಕ್ಲೀನ್ ಮಾಡಿದ್ದೀವಿ ಮತ್ತೆ ಬರಬಾರ್ದು ಅಂತ ಗೊತ್ತಾಗೋದೇ ಇಲ್ವಲ್ಲ. ಆದ್ರೂ ಮತ್ತೆ ಬರುತ್ತೆ. ಪತ್ತೆ ಕ್ಲೀನ್ ಮಾಡಿ ಮತ್ತು ಸಾರಿಗೆಲ್ಲ ರೆಡಿ ಮಾಡ್ಕೊಡೋಣ ಅಂಥೇಳಿ ಸೊಪ್ಪು ಸಾರು ಮಾಡೋದಕ್ಕೆ ಅಂಥೇಳಿ, ಇದು ಆ್ಯಕ್ಚುಲಿ ಅಮ್ಮ ಮಾಡೋದು ಅಂಥೇಳಿ ಅವರು ಸೊಪ್ಪು ಕಟ್ ಮಾಡಿಕೊಡು ಅಂತ ಹೇಳಿದ್ರು. ಸರಿ, ನಾನು ಸೊಪ್ಪೆಲ್ಲ ಬಿಡಿಸಿ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡೋಣ ಅಂಥೇಳಿ, ವಾರದಲ್ಲಿ ಇಲ್ಲ ಅಟ್ಲೀಸ್ಟ್ 2 days ಒನ್ಸು ಸೊಪ್ಪು ತಿಂದರೆ ತುಂಬಾ ಒಳ್ಳೆಯದಲ್ವಾ. ಐರನ್ ಕಂಟೆಂಟ್ ಸಿಗುತ್ತೆ, ತುಂಬಾ ಅದರಲ್ಲಿ ನಾರಿನಾಂಶ ಇರೋದ್ರಿಂದ ಫೈಬರು ಸಿಗುತ್ತೆ. ಯಾವಾಗಲೂ ಅಷ್ಟೇ ಸೊಪ್ಪು ಅನ್ನೋದು ತುಂಬಾ ಇಂಪಾರ್ಟೆಂಟು. ವೆಜಿಟೇರಿಯನ್ಸ್ಗಂತೂ ಗೊತ್ತೇ ಇರುತ್ತೆ ಅದೆಷ್ಟು ಇಂಪಾರ್ಟೆಂಟು ಅಂತ. ಈವೊಂದು ನಾನ್ ವೆಜ್ ತಿನ್ನೋರಲ್ಲೂ ಈ ಗೋಂಗೂರ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಈ ಥರದ್ದೆಲ್ಲನೂ ಯೂಸ್ ಮಾಡಿ ಮಾಡ್ತಾರೆ. ಸರಿ, ಸೊಪ್ಪೆಲ್ಲ ಕಟ್ ಮಾಡಿದ್ದಾದಮೇಲೆ ಮತ್ತೆ ಊಟ ಮಾಡೋಣ ಅಂಥೇಳಿ ನಾನು ಮೊಳಕೆ ಕಟ್ಟಿದ ಸಾರು ಮತ್ತು ಮುದ್ದೆ, ಒಂದು ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟ್ ಇದಿಷ್ಟನ್ನು ಹಾಕ್ಕೊಂಡು ಊಟ ಮಾಡಿದೆ. ಅದು ಊಟ ಮಾಡೋಷ್ಟೊತ್ತಿಗೆ, ಮನೆ ಕೆಲಸ ಮಾಡೋಷ್ಟೊತ್ತಿಗೆ ಮಕ್ಕಳನ್ನ ಪಿಕಪ್ ಮಾಡೋವಂಥ ಟೈಮ್ ಆಯಿತು. ಸರಿ, ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಬಂದೆ. ವೀಡಿಯೋ ತೆಗೆಯೋಣ ಅಂದರೆ ಸುಶಾಂತ್ ಓಡೋಗ್ತಾ ಇದ್ದ, ಅವ್ನಿಗೆ ಇಷ್ಟನೇ ಆಗೋದಿಲ್ಲ. ಮತ್ತು ಅವರಿಬ್ಬರು ಟ್ಯೂಷನ್ಗೆ ಹೋದರು. ನಾನು ಹೋಗಿ ಒಂದು ಸ್ವಲ್ಪ ಅಂಗಡಿಯಲ್ಲಿ ಒಂದು ಸ್ವಲ್ಪ ಹಾಲು ಮತ್ತು ಜೋಳ ಅದೆಲ್ಲನೂ ಬೆಳಗ್ಗೆ ಸ್ನ್ಯಾಕ್ಸ್ಗೆ ಅಂತ ತಗೊಬಂದು ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿ ಮಾಡಿಕೊಂಡೆ. ತುಂಬಾ ಕ್ಲೈಮೇಟ್ ತುಂಬಾ ಟೆಂಪ್ಟ್ ಆಗುವಂಥರ ಇತ್ತು ಮೂಡ್ಗೆ. ಸರಿ, ಕಾಫಿ ಮಾಡೋಣ ಅಂತೇಳಿ ಕಾಫಿ ಮಾಡಿಕೊಂಡು ಒಂದು ಒಳ್ಳೆ ಕಾಫಿ ಟೈಮ್ನ, ಈವ್ನಿಂಗ್ ಕಾಫಿನ ನಾನು ಎಂಜಾಯ್ ಮಾಡಿದೆ. ನೀವೆಲ್ಲ ಏನು ಮಾಡಿದ್ರಿ?